ಕ್ಷೇತ್ರಕ್ಕೆ ಕೊಡಬೇಕಾಗತ್ತೆ. ಅದರೊಳಗೆ ಕಿತ್ತೂರಿನ ಭಾಗ ಇರ್ತಿದೆಯೋ ಕೊಡ್ತೀನಿ. ಕೇಂದ್ರ ಸರ್ಕಾರದ ಉಳಿದ ಯೋಜನೆಗಳು ಯಾವ್ಯಾವ್ದಿದೆಯೋ ಎಲ್ಲವೂ ಈ ಯೋಜನೆ ಲಾಭ ನಮಗೆ ಬರ್ತಾನೆ ಇದೆ. ಈಗಿಲ್ಲ ವಿಕಲಚೇತನರಿಗೆ ಕೊಟ್ಟಿದ್ದೀವಿ, ಕೇಂದ್ರ ಸರ್ಕಾರದ ಯೋಜನೆ ಭಾಗ. ಈಗ ಕಿಸಾನ್ ಸನ್ಮಾನ್ ಕಾರ್ಡ್ ಕೊಡ್ತೀವಿ, ನಮ್ದೇ ಅದು ಮೊನ್ನೆ ರಿಲೀಸ್ ಮಾಡಿದೀವಿ. ಹೀಗೆ ಪ್ರತಿಯೊಂದು ಯೋಜನೆ ಲಾಭ ಪ್ರತಿ ಊರಿನಲ್ಲಿ ಪ್ರತಿ ಜನಕ್ಕೆ ಬರ್ತಾ ಇದೆ, ಕುಟುಂಬಕ್ಕೆ ಬರ್ತಾ ಇದೆ. ಅದರ ಹೊರತಾಗಿ ದೊಡ್ಡ ದೊಡ್ಡ ಯೋಜನೆ, ವಿಶೇಷವಾಗಿ ರೈಲ್ವೇದು, ನಮ್ಮ ಧಾರವಾಡ ಬೆಳಗಾಂ ರೈಲ್ವೇದು, ನಮ್ಮ ಬೆಳಗಾಂ ಜಿಲ್ಲೆಯ ಎಲ್ಲ ಲ್ಯಾಂಡ್ ಅಕ್ವಿಷನ್ ಪ್ರಕ್ರಿಯೆ ಮುಗಿದಿದೆ. ಹುಬ್ಬಳ್ಳಿ ಒಳಗೆ ಒಂದು ಸ್ವಲ್ಪ ಲ್ಯಾಂಡ್ ಅಕ್ವಿಷನ್ ಸಮಸ್ಯೆ ಇದೆ. ಅದಕ್ಕೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ, ಮುಖ್ಯಮಂತ್ರಿಗಳು, ವಿಶೇಷವಾಗಿ ಅಲ್ಲಿ ಉಸ್ತುವಾರಿ ಸಚಿವರು ಆಗಿದ್ದಂಥವ್ರು ಹಿಂದೆ, ಅವರೆಲ್ಲ ಸಹಕರಿಸಬೇಕು. ಸೋಮಣ್ಣ ಅವರು ಸ್ವತಃ ಬಂದರು, ಪ್ರಹ್ಲಾದ್ ಜೋಶಿ ಅವರು ಸ್ವತಃ ಇದ್ರು, ನಾನು ಜಗದೀಶ್ ಶೆಟ್ಟರ್, ಸೋಮಣ್ಣ, ಪ್ರಹ್ಲಾದ್ ಜೋಶಿ ಎಲ್ಲರೂ ಸೇರಿ ಮೀಟಿಂಗ್ ಮಾಡಿದ್ವಿ. ಉಸ್ತುವಾರಿ ಸಚಿವರದಾದಂಥ ಧೋರಣೆಯಿಂದ ಅದು ವಿಳಂಬ ಆಗ್ತಾ ಇದೆ. ಅದು ಎಲ್ಲರಿಗೂ ಗೊತ್ತಿದೆ. ಅದು ರಾಜ್ಯ ಸರ್ಕಾರ ತಕ್ಷಣ ಜಾಗ ಅಕ್ವೈರ್ ಮಾಡಿಕೊಡ್ಬೇಕು. ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಎಷ್ಟೇ ಯಾವ ನಾಯಕರು ಬಂದ್ರು ಐತಿಹಾಸಿಕ ಕಿತ್ತೂರು ಬಗ್ಗೆ ಯಾರು ಕೂಡ ಒಂದು ದೊಡ್ಡ ಪ್ಯಾಕೇಜ್ ಅನುದಾನ ಕೊಡುವಂತ ಯೋಜನೆ ಮಾಡ್ತಾ ಇಲ್ಲ. ಈಗ ಜಿ ಪರಮೇಶ್ವರ್ ಅವರು ಬಂದ್ರು, ಅವರು ಕೂಡ ಯಾವುದೇ ರೀತಿಯಾದಂತ ಈ ಪ್ರಶ್ನೆ ಮಾಡಿದ್ರೆ ಉತ್ತರ ಕೊಡ್ಲಿಲ್ಲ. ಕೇಂದ್ರ ಸರ್ಕಾರದ ಬಿಜೆಪಿ ನಾನು ಹೇಳ್ತೀನಿ ಕೇಳಿ, ಯಾಕೆ ಈ ರೀತಿಯಾಗಿ ಬಿಜೆಪಿ ಸರ್ಕಾರ ಇರುವಾಗ ಕಿತ್ತೂರು ತಾಲೂಕು ಮಾಡಿದ್ವಿ. ನಾನು ಶಿಕ್ಷಣ ಮಂತ್ರಿ ಇದ್ದಾಗ ಕಿತ್ತೂರು ಬ್ಲಾಕ್ ಮಾಡಿದ್ವಿ, ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರ ಮಾಡಿದ್ವಿ. ನಾವು ಅದಕ್ಕೆ ಸಾಕಷ್ಟು ದೊಡ್ಡ ಪ್ರಮಾಣದ ಹಣ ನಾವು ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಕೊಟ್ಟಿದ್ದೀವಿ. ಪ್ರಾಧಿಕಾರದಲ್ಲಿ ಈಗಲೂ ಏನಾದ್ರು ಕೆಲಸ ಆಗ್ತಾ ಇದ್ದಿದ್ರೆ ದೊಡ್ಡಗೌಡರು ಶಾಸಕರಾದಾಗ ನಮ್ಮ ಸರ್ಕಾರದಲ್ಲಿ ನಾವು ಕೊಟ್ಟಿರೋ ಅನುದಾನದಿಂದಲೇ ಕಿತ್ತೂರಿಗೆ ಯಾವುದೇ ಕಾರಣಕ್ಕೆ ಬಿಜೆಪಿಯವರಿಂದ ಸಂಪೂರ್ಣವಾದಂತ ಬೆಂಬಲ ಸಿಗುತ್ತೆ. ಮತ್ತೆ ನಾನು ವಿಶ್ವಾಸದಲ್ಲಿ ಹೇಳ್ತೀನಿ, ಕಿತ್ತೂರಿನ ಅಭಿವೃದ್ಧಿ ಆಗಬೇಕು ಅಂತಾದ್ರೆ ಅದು ಬಿಜೆಪಿಯಿಂದ ಸಾಧ್ಯ, ನಮ್ಮ ಸರ್ಕಾರದಿಂದ ಸಾಧ್ಯ. ನಮ್ಮ ಶಾಸಕ BLAಗಳಿರೋದಕ್ಕೆಲ್ಲ ಅವಕಾಶ ಇದೆ, ಎಲ್ಲ ಪಾರ್ಟಿಗೂ ಇದೆ. ಅದು ನ್ಯಾಯಯುತವಾಗಿ ಭಾರತದ ಪ್ರಜೆಗಳು, ಭಾರತೀಯ ಮತದಾರರ ಆಗಬೇಕು. ಅದಾಗೋದಕ್ಕೆ ಎಲ್ಲರದ್ದು ಇದೆ, ಅದರೊಳಗೆ ಪಕ್ಷಾತೀತವಾಗಿದೆ. ಯಾರಿಗೆ ಪಾರ್ಟಿ ಇದೆಯೋ, ಚುನಾವಣಾ ಆಯೋಗಕ್ಕೆ ಯಾವ ಪಾರ್ಟಿ ಎಲ್ಲ ಒಂದೇ. ಹಾಗೆ ಮಾಡ್ತಿದ್ದಾರೆ, ಒಳ್ಳೇದು, ಅದು ಮಾಡಬೇಕು. ನೋಡ್ರಿ, ಸತ್ತವ್ರ ಹೆಸರು ತೆಗಿಲಿಕ್ಕಾಗತ್ತೆ, ಹೊಸ ಮತದಾರ ಹೆಸರು ಸೇರ್ಪಡೆಗೆ ಅವಕಾಶ ಇದೆ. ಈ ಭಾರತೀಯ ನಮ್ಮ ಪೌರತ್ವ ಇರುವಂತ ನಾವೆಲ್ಲರೂ ಮತದಾರರ ಆಗಲೇಬೇಕು, ಕಡ್ಡಾಯ. ಅದನ್ನ ಆಗೋದಕ್ಕೆ ಒಂದು ಒಳ್ಳೆ ಅವಕಾಶ. ಕಾಂಗ್ರೆಸ್ದವರು ಒಟ್ಟಾರೆ ಇಡೀ ದೇಶದಲ್ಲಿ ಸೋಲ್ತಾ ಇರೋ ಮನಸ್ಥಿತಿ ಇದೆಯಲ್ಲ, ಅವರು ಆ ಮನಸ್ಥಿತಿಗೆ ಅವರು ಬೇರೆ ಜನರಿಂದ ತಿರಸ್ಕಾರ ಆಗ್ತಿದೀವಿ ಅನ್ನೋದನ್ನ ಸತ್ಯ ಗೊತ್ತಿದ್ರೂ ಹೇಳ್ತಾ ಇದ್ದಾರೆ. ಆದ್ರೆ ಈ ರೀತಿ ಮಿಷನ್ ಸರಿ ಇಲ್ಲ, ಚುನಾವಣಾ ಆಯೋಗ ಸರಿ ಇಲ್ಲ, ನೀವು ಅಧಿಕಾರಿಗಳು ಸರಿ ಇಲ್ಲ, ಇಡಿ ಅದು ಮಾಡಿದೆ, ಇದು ಮಾಡಿದೆ, ಹೀಗಿದ್ದು ನೆಪ ಉಟ್ಕೊಂಡು ಚುನಾವಣೆಯಲ್ಲಿ ಸೋಲ್ತಾ ಇರುವಂತಹ ಇದನ್ನ ಮುಚ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್. ದಟ್ ಈಸ್ ದಿ ಇಶ್ಯೂ. ಮತ್ತೆ ಆಗ್ಲೇಬೇಕು, ನಾವೆಲ್ಲ ಸಹಕರಿಸ್ತಾ ಇದ್ದೇವೆ, ಕಡ್ಡಾಯವಾಗಿ ಎಲ್ಲರೂ ಸಹಕರಿಸಬೇಕು. ಮತ್ತು ಕಾಂಗ್ರೆಸ್ದವರು ಸಹಕರಿಸ್ತಾರೆ, ನಿಮ್ಗೆ ಗೊತ್ತಿರುತ್ತೆ. ನೀವು ಎದುರಿಗೆ ವಿರೋಧ ಮಾಡ್ತಾರೆ, ಒಳಗಿನ ಸಹಕರಿಸ್ತಾರೆ. ಅವರು ಯಾರು ಮತ್ತೆ ಸಹಕರಿಸಬೇಕಾಗತ್ತೆ.